ನಮಸ್ಕಾರ ಎಲ್ಲರಿಗೂ. ನಾ ವೈಭವ್ ಪಾಟೀಲ್. ಷೇರು ಮಾರುಕಟ್ಟೆ ವಾರದ ಕತೆ ವೈಭವ್ ಪಾಟೀಲ್ ಜೊತೆ ಈ ವಿಡಿಯೋನಾಗ ನಿಮ್ಮೆಲ್ಲರಿಗೂ ಸ್ವಾಗತ. ನೋಡ್ಬೋದ ಈ ವಾರದ ನಮ್ಮ ದೇಶ ಸ್ಟಾಕ್ ಮಾರ್ಕೆಟ್ ಪರ್ಫಾರ್ಮೆನ್ಸ್. ನಿಫ್ಟಿ ನೋಡ್ಬೋದ 2.47% ಬಿದ್ದೈತಿ. ಬ್ಯಾಂಕ್ ನಿಫ್ಟಿನು 2.98% ಬಿದ್ದೈತಿ. ಸೆನ್ಸೆಕ್ಸ್ ಅನ್ನು 2.79% ಬಿದ್ದೈತಿ. ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ ಪರಿಸ್ಥಿತಿ ನೋಡ್ರೂ ಅದೇ ತರ ಐತಿ. ಮಿಡ್ ಕ್ಯಾಪ್ ಇಂಡೆಕ್ಸ್ ನೀವು ನೋಡ್ಬೋದು 4.48% ಬಿದ್ದೈತಿ. ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ ಅನ್ನು 3.66% ಬಿದ್ದೈತಿ. ಮತ್ತು ನಾವು ನಿಫ್ಟಿ 50 ಕಂಪ್ನಿಗಳದ ಒಂದು ವಾರದ ಪರ್ಫಾರ್ಮೆನ್ಸ್ ನೋಡ್ಬೋದು ಯಾವ ತರ ಇತ್ತಂತ. ಸೆಕ್ಟರ್ ವೈಸ್ ನೋಡ್ರೂ ಆಟೋ ಸೆಕ್ಟರ್ ಆಗಲಿ, ಡಿಫೆನ್ಸ್ ಆಗಲಿ, IT ಆಗಲಿ, ಕನ್ಸ್ಯೂಮರ್ ಡ್ಯೂರೇಬಲ್ಸ್ ಆಗಲಿ, ಫಾರ್ಮಾ ಆಗಲಿ, ಎಲ್ಲಾ ಸೆಕ್ಟರ್ ಆಲ್ಮೋಸ್ಟ್ ನೆಗೆಟಿವ್ನ ಇದ್ದು ರೀ. ಆಲ್ಮೋಸ್ಟ್ ಎಲ್ಲಾ ಸೆಕ್ಟರ್ 4-5% ಹೆಚ್ಚಿನ ಬಿದ್ದಾವ ಈ ವಾರನಾಗ ಅಂತ ನಾವು ಅನ್ಬೋದ. ಅದ ಕಾರಣ ಭಾಳ ಮಾರುಕಟ್ಟೆ ಕುಸಿದೈತಂತ ನಾವು ಅನ್ಬೋದ. ಬರೀ ಈಗೇನು ತಿಳ್ಕೊಳ್ಳೋಣಂತಂದ್ರೆ ಯಾಕೆ ಮಾರುಕಟ್ಟೆ ಕುಸಿತತ್ರಿ ಕಾರಣ ಏನಂತ ತಿಳ್ಕೊಳ್ಳೋಣ. ನೋಡ್ರಿ, ಒಂದೇ ಮೇನ್ ಕಾರಣ ಎಲ್ಲಾರ್ಗು ಗುರ್ತೈತಿ. ಅದೇನಂತಂದ್ರೆ US ಮತ್ತು ಇರಾನದ ಯುದ್ಧ. US ಮತ್ತು ಇರಾನದ ಯುದ್ಧದಿಂದ ಮಾರುಕಟ್ಟೆ ಈ ತರ ಕುಸಿಯತೈತಂತ ನಾವು ಅನ್ಬೋದ. ಎರಡನೇ ಕಾರಣ ಏನಂತಂದ್ರೆ FIs ಇದ ಒಂದು 10 ದಿನದ್ನಾಗ ಮಾರ್ಚ್ 2 ತಾರೀಕಿಂದ ಮಾರ್ಚ್ 13 ತಾರೀಕು ತನಕ ಭಾರತದ ಸ್ಟಾಕ್ ಮಾರ್ಕೆಟ್ದಾಗ ಭಾಳ ಹೆವಿ ಸೆಲ್ಲಿಂಗ್ ಮಾಡ್ಯಾರ. ಎಷ್ಟು ಸೆಲ್ಲಿಂಗ್ ಮಾಡ್ಯಾರ ಅಂತಂದ್ರ ಇದೇನು 2026 ಸ್ಟಾರ್ಟ್ ಆಗೋಣ ಫಸ್ಟ್ 2 ಮಂತ್ ಇದ್ದು ಜನವರಿ ಮತ್ತು ಫೆಬ್ರವರಿ. ಅವೆರಡು ಮಂತ್ದ ಸೆಲ್ಲಿಂಗ್ ಅನ್ನ ಕೂಡಿಸಣ್ಣು ಅಷ್ಟು ಸೆಲ್ಲಿಂಗ್ ಇಲ್ಲ. ಅಷ್ಟು ಸೆಲ್ಲಿಂಗ್ ಬರೀ 10 ದಿನದ್ನಾಗನ FIs ಭಾರತದ ಮಾರುಕಟ್ಟೆದಾಗ ಮಾಡ್ಯಾರ. ನೋಡ್ಬೋದು FIs ಮಾರ್ಚ್ ತಿಂಗಳದ 10 ದಿನದ್ನಾಗನ 56,853 ಕೋಟಿದ ಸೆಲ್ಲಿಂಗ್ ಮಾಡ್ಯಾರ. FIs ಈ ತರ ಹೆವಿ ಸೆಲ್ಲಿಂಗ್ ಬಂದಿದ್ರಿಂದನೂ ಮಾರುಕಟ್ಟೆ ಈ ತರ ಕುಸಿಯತೈತಂತ ನಾವು ಅನ್ಬೋದ. DIs 70,526 ಕೋಟಿದ್ ಬಾಯಿಂಗ್ ಮಾಡ್ಯಾರ. ಬಟ್ ಮೇನ್ ಏನಂತಂದ್ರ ಯಾವಾಗಿನ ತನಕ FIs ಭಾರತದ ಮಾರುಕಟ್ಟೆನಾಗ ಮರವಿ ಬರಂಗಿಲ್ಲ, ಅವಾಗಿನ ತನಕ ಭಾರತದ ಮಾರುಕಟ್ಟೆ ಇರಂಗಿಲ್ಲ. ಇದು ನಿಮ್ಗೆ ಗುರ್ತಿರ್ಬೇಕಾ. ಇದೇನ್ರ ಸೆಲ್ಲಿಂಗ್ ಇದೇ ತರ ಕಂಟಿನ್ಯೂ ಇತ್ತಂತಂದ್ರೆ ಇದ ಬಹಳ ದೊಡ್ಡ ನೆಗೆಟಿವ್ ಪಾಯಿಂಟ್ ಭಾರತದ ಮಾರುಕಟ್ಟೆಗೆ ಆಗ್ತೈತಿ. ಅದ ಕಾರಣ ಈ ಡೇಟಾ ಮ್ಯಾಗನು ಕಣ್ಣಿರ್ಬೇಕಾ. ಮತ್ತೊಂದು ಏನಂತಂದ್ರೆ FIs FNOನಾಗ ಫ್ಯೂಚರ್ ಮತ್ತು ಆಪ್ಷನ್ನಾಗನು ಭಾಳ ಶಾರ್ಟ್ ಪೊಸಿಷನ್ಗಳನ್ನ ತೊಗೊಂಡ್ ಕುಂತಾರಂತ ಅನ್ನತಾರ. ಅದ ಕಾರಣ ಅದು ಒಂದು ಭಾಳ ದೊಡ್ಡ ನೆಗೆಟಿವ್ ಪಾಯಿಂಟ್ ಭಾರತದ ಮಾರುಕಟ್ಟೆ ದೃಷ್ಟಿದಿಂದ ಅಂತ ನಾವು ಅನ್ಬೋದ. ಈಗ DIs ಅನ್ನು ಎಷ್ಟು ಕ್ಯಾಶ್ ಇದಾವ ಅಷ್ಟು ಕ್ಯಾಶ್ ಬೈಯಿಂಗ್ ಮಾಡತ್ತರಿ. ಒಂದ್ಸಲ DIs ಕಡೆನೂ ಕ್ಯಾಶ್ ಮುಗೀತಾ FIs ಸೆಲ್ಲಿಂಗ್ ಕಂಟಿನ್ಯೂನ ಸ್ಟಾರ್ಟ್ ಅಂತಂತಂದ್ರೆ ಅವಾಗೂ ನೀವು ಯೋಚನೆ ಮಾಡ್ಬೋದಾ. ಈಗ DIs ಕಡೆ ಕ್ಯಾಶ್ ಐತಿ, DIs ಫುಲ್ ಬಾಯಿಂಗ್ ಮಾಡತ್ತಾರ ಅಂದ್ರನ ಮಾರುಕಟ್ಟೆ ಈ ತರ ಕುಸಿಯತೈತಿ. ಬಟ್ DIs ಕಡೆನೂ ರೊಕ್ಕ ಬರೋದ್ ಬಂದಾತ ಹೂಡಿಕೆದಾರರ ಅತ್ರಾಗೂ ಮ್ಯೂಚುವಲ್ ಫಂಡ್ ಹೂಡಿಕೆದಾರರ SIP ಅದು ನಿಲ್ಸಾತ್ರ ಅಥವಾ ಏನು ಲಂಸಮ್ ಹೂಡಿಕೆ ಮಾಡತ್ತೀರ ಅದು ನಿಲ್ಸಾತ್ರ ಅಂತಂದ್ರೆ ಇದು ಮಾರುಕಟ್ಟೆ ಪರಿಸ್ಥಿತಿ ಎಲ್ಲ ನೋಡಿ ಅವಾಗ ಮಾರುಕಟ್ಟೆದ ಪರಿಸ್ಥಿತಿ ಇನ್ನೂ ಕೆಟ್ಟಾಗ್ಬೋದ. ಅದ ಕಾರಣ ಇದ್ರ ಬಗ್ಗೆನೂ ನಿಮಗೆ ಗುರ್ತಿರ್ಬೇಕಾ. ಮತ್ತೊಂದು ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಪಾಯಿಂಟ್ ಮಾರುಕಟ್ಟೆ ಈ ಥರ ಕುಸಿಯಕ್ಕೆ ಮೇನ್ ಕಾರಣ ಏನಂತಂದ್ರೆ ಕ್ರೂಡ್ ಆಯಿಲ್ ಪ್ರೈಸ್. ನೋಡ್ಬೋದು ನೀವು, ಬ್ರೆಂಟ್ ಕ್ರೂಡ್ ಆಯಿಲ್ $103 ಟಚ್ ಆತ. WTI ಕ್ರೂಡ್ ಆಯಿಲ್ $98 ಟಚ್ ಆತ. ಕ್ರೂಡ್ ಆಯಿಲ್ ಪ್ರೈಸ್ ಇರೋದ್ರಿಂದ ಭಾರತದ ಮಾರುಕಟ್ಟೆಗೆ ಭಾಳ ಕೆಟ್ಟ ಪರಿಣಾಮ ಬೀಳ್ತೈತ್ರಿ. ಅದ್ರಾಗೂ ಮೇನ್ ಭಾರತ 85%ಗಿಂತನೂ ಕ್ರೂಡ್ ಆಯಿಲ್ ಹೆಚ್ಚು ಇಂಪೋರ್ಟ್ ಮಾಡ್ಕೋತೈತಿ. ಅದ ಕಾರಣ $10 ಕ್ರೂಡ್ ಆಯಿಲ್ ಪ್ರೈಸ್ ಗ್ಲೋಬಲ್ನ ಏನ್ರ ಇರಿತ್ತಂತಂದ್ರೆ ಭಾರತದಾಗ ಇನ್ಫ್ಲೇಷನ್ 30-40 ಬೇಸಿಸ್ ಪಾಯಿಂಟ್ ಹೆಚ್ಚಾಗ್ಬೋದ. ಇನ್ಫ್ಲೇಷನ್ ಭಾರತದಾಗ ಹೆಚ್ಚಾತಂತಂದ್ರೆ RBI ರೆಪೋ ದರವನ್ನು ಕಡಿಮೆ ಮಾಡಂಗಿಲ್ಲ. ರೆಪೋ ದರ ಏನ್ರಿ ಕಡಿಮೆ ಮಾಡಲಿಲ್ಲ ಅಂತಂದ್ರೆ ಇದು ಒಂದು ಮಾರುಕಟ್ಟೆಗೆ ಭಾಳ ದೊಡ್ಡ ನೆಗೆಟಿವ್ ಪಾಯಿಂಟ್ ಆಗ್ತೈತಿ. ರೆಪೋ ದರ ಕಡಿಮೆ ಮಾಡಲಿಲ್ಲ ಅಂದ್ರೂ ಅಷ್ಟೇನು ಕೆಟ್ಟನಾಗಿ ಬರಂಗಿಲ್ಲ. ತಪ್ಪು ಇದ್ದಿದ್ದು ರೆಪೋ ದರವನ್ನು ಏನ್ರಿ RBI ಗವರ್ನರ್ ಅವರು ಇನ್ಫ್ಲೇಷನ್ ಹೆಚ್ಚಾಗತ್ತೈತೆ ಅನ್ನೋ ಕಾರಣದಿಂದ ಏರ್ಸಿರಂತಂದ್ರೆ ಆದರೆ ಭಾಳ ದೊಡ್ಡ ನೆಗೆಟಿವ್ ಪಾಯಿಂಟ್ ಆಗ್ತೈತಿ. ಅದ ಕಾರಣ ಅದ್ರ ಮ್ಯಾಗೂ ನಮ್ದು ಕಣ್ಣಿರ್ಬೇಕಾ. ಅಥವಾ ಅದ ಕಾರಣದಿಂದನೂ ಮಾರುಕಟ್ಟೆ ಥರ ಕುಸಿಯತೈತೆ ಅಂತ ನಾವು ಅನ್ಬೋದ. ಮತ್ತೊಂದು ಏನಂತಂದ್ರೆ ಕ್ರೂಡ್ ಆಯಿಲ್ ಪ್ರೈಸ್ ಏನ್ರೆ ಪ್ರತಿ ಬ್ಯಾರಲ್ $10 ಏರಿತಂತಂದ್ರೆ ಭಾರತದ ಏನು ಇಂಪೋರ್ಟ್ ಕಾಸ್ಟ್ ಐತಿ ಅದ್ರಾಗ ಇಂಪೋರ್ಟ್ ಬಿಲ್ನಾಗ $14 ಬಿಲಿಯನ್ ಹೆಚ್ಚು ಕೊಡ್ಬೇಕಾಗ್ತೈತಂತ್ರಿ. ನಾವು ಹೆಚ್ಚಾಗ್ತೈತಂತ ಪ್ರತಿ ವರ್ಷಕ್ಕೆ. ಅದ ಕಾರಣ ಕ್ರೂಡ್ ಆಯಿಲ್ ಎಷ್ಟು ಕಡಿಮೆ ಇರ್ತೈತಿ, ಎಷ್ಟು ಸ್ವಸ್ಥ ಇರ್ತೈತಿ ಅಷ್ಟು ಬೆಸ್ಟ್. ಈಗೇನು ಯುದ್ಧ ಸ್ಟಾರ್ಟ್ ಆಗೈತಿ, ಯುದ್ಧ ನಿಲ್ಲೋ ತನಕ ಕ್ರೂಡ್ ಆಯಿಲ್ ಕಡಿಮೆ ಆಗಂಗಿಲ್ಲ. ಅದ ಕಾರಣ ಯುದ್ಧ ಯಾವಾಗ ನಿಲ್ತೈತಿ ಏನಾಗ್ತೈತೆ ಅಂತ ಅದ್ರ ಮ್ಯಾಗ ಕಣ್ಣಿರ್ಬೇಕಾ. ಎಲ್ಲ ಈಗ ಓವರ್ ಆಲ್ ಭಾರತದ ಮಾರುಕಟ್ಟೆದ ಏನು ಪರಿಸ್ಥಿತಿ ಐತಿ ಅದೆಲ್ಲ ಯುದ್ಧದ ಮ್ಯಾಗನ ಡಿಪೆಂಡ್ ಐತಿ. ಯುದ್ಧ ನಿಂತಿತ್ತಂದ್ರೆ ಮಾರುಕಟ್ಟೆ ಬೌನ್ಸ್ ಬ್ಯಾಕ್ ಆಗ್ತೈತಿ. ಯುದ್ಧ ಏನ್ರಿ ನಿಲ್ಲಿಲ್ಲ, ಭಾಳ ದಿನ ಏನ್ರಿ ಕಂಟಿನ್ಯೂ ಆಯ್ತಂತಂದ್ರೆ ಮಾರುಕಟ್ಟೆದ ಪರಿಸ್ಥಿತಿ ಇದೇ ಥರ ಕಂಟಿನ್ಯೂ ಆಗ್ತೈತಂತನೂ ನಾವು ಅನ್ಬೋದ. ಮತ್ತು ನಾವು ಗೋಲ್ಡ್ ಮತ್ತು ಸಿಲ್ವರ್ ಪ್ರೈಸ್ ನೋಡ್ಬೋದ. ಗೋಲ್ಡ್ ಮತ್ತು ಸಿಲ್ವರು ಏನು ಭಾಳ ಇರವಲ್ಲು ರೀ. ನೋಡ್ರೆ ಇರ್ಬೇಕಾಯ್ತು ಆದ್ರೂ ಇರವಲ್ಲು. ಗೋಲ್ಡ್ ನೋಡ್ಬೋದ 1 ತಿಂಗಳಿನಾಗ 0.62% ಅಷ್ಟೇ ಇರೈತಿ. ಸಿಲ್ವರ್ 6.77% ಇರೈತಿ. ಗೋಲ್ಡ್ 5,000 ಲೆವೆಲ್ ಗ್ಲೋಬಲ್ನಾಗ $5,000 ಲೆವೆಲ್ ಅನ್ನ ತಡೆದೈತಿ. ಸಿಲ್ವರ್ನು $80 ಲೆವೆಲ್ ಅನ್ನ ತಡೆದೈತೆ ಅಂತ ನಾವು ಅನ್ಬೋದ. ಮತ್ತೊಂದನೇ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಪಾಯಿಂಟ್ ಏನಂತಂದ್ರೆ
ಡಾಲರ್ ವಿರುದ್ಧ ರುಪೀಸ. ಡಾಲರ್ ವಿರುದ್ಧ ರುಪೀಸ ಮತ್ತು ಆಲ್ ಟೈಮ್ ಲೋ ಟಚ್ ಆತ್ರಿ. $1 92.58 ರುಪೀಸಿಗೆ ಬಂತ್ರಿ. ಅಂದ್ರ ಭಾರತದ ಇತಿಹಾಸದಾಗನ ಇಷ್ಟು ರುಪೀಸ್ ಯಾವಾಗನೂ ವೀಕ್ ಆಗಿರ್ಕಲೈತ, ಬಟ್ ಈಗ ವೀಕ್ ಆಯ್ತಂತ ನಾವು ಅನ್ಬೋದ. ಭಾರತದ ರುಪೀಸನ್ನು ವೀಕ್ ಆಗೋದ್ರಿಂದನೂ FIs ಭಾರತದ ಮಾರುಕಟ್ಟೆನೆ ಈ ತರ ಹೆವಿ ಸೆಲ್ಲಿಂಗ್ ಮಾಡತ್ರಂತ ನಾವು ಅನ್ಬೋದ. ಅದ್ರಾಗನು ಮೇನ್ ರುಪೀಸ್ ವೀಕ್ ಆತಂತಂದ್ರ ಭಾರತದ ಎಕನಾಮಿಗನು ಬಹಳ ನಷ್ಟ ಆಗ್ಬೋದ. ರುಪೀಸ್ ವೀಕ್ ಆಗೋದ್ರಿಂದ ಕೆಲವೊಂದು ಬೆನಿಫಿಟ್ ಇದಾವ, ಎಕ್ಸ್ಪೋರ್ಟ್ ಅದು ಹೆಚ್ಚಾಗ್ಬೋದ. ಬಟ್ ಆ ತರ ಎಕ್ಸ್ಪೋರ್ಟ್ ನಾವೇನ್ ಹೆಚ್ಚು ವಸ್ತುಗಳಾಗ ಮಾಡಂಗಿಲ್ಲ ರೀ. ಅದ ಕಾರಣ ಭಾರತದಾಗ ಏನ್ರೆ ಎಕ್ಸ್ಪೋರ್ಟ್ ರಿಲೇಟೆಡ್ ಸೆಕ್ಟರ್ಗಳು ಹೆಚ್ಚೋದು ಅಂತಂದ್ರೆ ಅವಕ್ಕೆ ಲಾಭ ಆಗ್ಬೋದ ಈ ರುಪೀಸ್ ವೀಕ್ ಆಗೋದ್ರಿಂದ. ಇದು ನಿಮಗೆ ಗುರ್ತಿರ್ಬೇಕಾ. ಮತ್ತೊಂದನ್ನು ನಾವು ಡಾಲರ್ ಇಂಡೆಕ್ಸ್ ನೋಡ್ಬೋದು. ನೀವು ಡಾಲರ್ ಇಂಡೆಕ್ಸ್ 100ಕ್ಕೆ ಟಚ್ ಆತ. ಡಾಲರ್ ಇಂಡೆಕ್ಸ್ ಕಂಟಿನ್ಯೂ ಎರ್ಕೊಂತ ಹೋಗತೈತಿ. ಅದು ನೋಡ್ಬೋದು ಹೈ ಸಮೀಪನ ಟ್ರೇಡ್ ಮಾಡತೈತಿ. ಡಾಲರ್ ಇಂಡೆಕ್ಸ್ ಇರೋದ್ರಿಂದನೂ ಗೋಲ್ಡ್ ಸಿಲ್ವರ್ ರಿಟರ್ನ್ ಕೊಡವಾಲು ಹೂಡಿಕೆದಾರರಿಗಂತ ನಾವು ಅನ್ಬೋದು. ಯಾವಾಗೂ ಡಾಲರ್ ಇರುತ್ತಂದ್ರೆ ಗೋಲ್ಡ್ ಸಿಲ್ವರ್ ಇರಂಗಿಲ್ಲ. ಡಾಲರ್ ವೀಕ್ ಆದ್ರೆ ಗೋಲ್ಡ್ ಸಿಲ್ವರ್ ಇರ್ತೈತಿ. ಅದ ಕಾರಣ ಇದ್ರ ಮ್ಯಾಗನ್ನ ಇರ್ಬೇಕಾ. ಮತ್ತೊಂದು ಏನಂತಂದ್ರ US 10 ವರ್ಷದ ಟ್ರೆಜರಿ ಇಲ್ಡ್, US 10 ವರ್ಷದ ಬಾಂಡ್ ಇದಾವ. ಅದು ನೋಡ್ಬೋದು ನೀವು ಹೈ ಸಮೀಪನ ಟ್ರೇಡ್ ಮಾಡತೈತಿ. ಅದು 4 ಮ್ಯಾಗ ಹೋಗೈತ್ರಿ ಈಗ. ಅದ ಕಾರಣ ಏನ್ ಟೆನ್ಷನ್ ಇಲ್ದ US ದಾಗನ 4% ಹೆಚ್ಚಂತಂದ್ರ ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ ಸಹಜವಾಗಿ ಮಾರುಕಟ್ಟೆ ಅತ್ತಾಗುನು ಇಂಥ ರಿಸ್ಕಿ ಮಾರುಕಟ್ಟೆನ ರೊಕ್ಕ ತಕ್ಕೊಂಡನ ಹೋಗ್ತಾರ. ಅದ ಕಾರಣ US ನಾಗನ ಬಾಂಡ್ನಾಗನ ಹೆಚ್ಚು ರಿಟರ್ನ್ ಸಿಗತೈತೆ ಅನ್ನೋ ಕಾರಣದಿಂದ FIs ಸೆಲ್ಲಿಂಗ್ ಮಾಡಿ ಅಲ್ಲಿ ಬಾಂಡ್ಗಳ್ನಾಗ ಅಥವಾ ಅಲ್ಲಿ ಸೇಫರ್ ಕ್ಲಾಸ್ನಾಗ ಹೂಡಿಕೆ ಮಾಡತ್ತಾರಂತ ನಾವು ಅನ್ಬೋದ. ಅತ್ರಾಗೂ ಮೇನ್ ಯುದ್ಧ ಅಂತ ಪರಿಸ್ಥಿತಿನಾಗ ಎಲ್ಲರೂ ಇಂಥದ್ರನಾಗನ ಹೂಡಿಕೆ ಮಾಡ್ತಾರೆ. ಅದ ಕಾರಣನು US 10 ವರ್ಷದ ಬಾಂಡ್ ಈಲ್ಡನು ಏರೈತಂತ ನಾವು ಅನ್ಬೋದ. ಅದ್ರದನ್ನ ನೆಗೆಟಿವ್ ಪರಿಣಾಮ ಮಾರುಕಟ್ಟೆ ಮ್ಯಾಗ ಬೀಳತೈತಂತನೂ ನಾವು ಅನ್ಬೋದ. ಮತ್ತೊಂದು ನಾವು ಬಿಟ್ಕಾಯಿನ್ ಪ್ರೈಸ್ ನೋಡ್ಬೋದು. ಬಿಟ್ಕಾಯಿನ್ ಅನ್ನು $71,000 ಸಮೀಪನ ಟ್ರೇಡ್ ಮಾಡತೈತಿ. ಬಿಟ್ಕಾಯಿನ್ ಅನ್ನು ಏನೇನ ರಿಕವರಿ ತೋರಿಸಿಲ್ಲ. ಮತ್ತು ನಾವು ಮುಂದಿನ ವಾರ ಯಾವ್ದ್ರೆ ಹಾಲಿಡೇ ಇತ್ತಂತ ನೋಡ್ರೆ ಮುಂದಿನ ವಾರ ಯಾವುದು ಹಾಲಿಡೇ ಇಲ್ಲ. ಮಾರುಕಟ್ಟೆ 5 ದಿನ ನಡಿತೈತಿ. ಈಗ ಬರೀ ಮಾರುಕಟ್ಟೆ ಬೌನ್ಸ್ ಬ್ಯಾಕ್ ಯಾವಾಗ ತೋರಿಸ್ಬೋದು ಅಂತ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಎಕ್ಸ್ಪರ್ಟ್ಗಳ ಪ್ರಕಾರ ಮೇನ್ ಮಾರುಕಟ್ಟೆ ಕುಸ್ಯಾಕ ಏನ್ ಕಾರಣ ಐತ್ರಿ? ಯುದ್ಧದಿಂದ ಮಾರುಕಟ್ಟೆ ಕುಸಿಯತೈತಿ. ಅದ ಕಾರಣ ಯುದ್ಧ ಎಷ್ಟು ದಿನ ನಡಿತೈತಿ ಅಷ್ಟು ದಿನ ಮಾರುಕಟ್ಟೆ ಪರಿಸ್ಥಿತಿ ಇದೇ ತರ ಇರ್ತೈತಿ. ಯುದ್ಧ ಏನ್ರೆ ಈಗ 2-3 ದಿನದ್ನಾಗ ನಿಂತ್ರೆ ಈಗ 2-3 ದಿನದ್ನಾಗನ ಬೌನ್ಸ್ ಬ್ಯಾಕ್ ಆಗ್ಬೋದ ಅಥವಾ ರಿಕವರ್ ತೋರಿಸ್ಬೋದ. ಅದ ಕಾರಣ ಎಲ್ಲ ಡಿಪೆಂಡ್ ಯುದ್ಧ ಮ್ಯಾಗ ಐತಿ. ಅದ ಕಾರಣ ಯುದ್ಧದ ಮ್ಯಾಗ ನಮ್ಮದ್ ಕಣ್ಣಿರ್ಬೇಕಾ. ಮತ್ತೊಂದನೇ ಏನಂತಂದ್ರೆ ಯುದ್ಧ ನಿಲ್ತೈತಿಯೋ ಬಿಡ್ತೈತಿಯೋ ಅದು ನಮ್ಮ ಕೈಯಾಗಿಲ್ಲ. ಅದು US ಪ್ರೆಸಿಡೆಂಟ್ ಮತ್ತು ಇರಾನ್ದವ್ರ ಕಡೆ ಐತಿ. ಅದ ಕಾರಣ ನಾವೊಬ್ರು ಹೂಡಿಕೆದಾರರು ಏನ್ ಮಾಡ್ಬೋದು ಅಂತಂದ್ರೆ ಇಂಥ ಅವಕಾಶವನ್ನ ಒಂದು ಒಳ್ಳೆ ಅವಕಾಶನಾಗಿ ತಗೋಬಹುದ. ಡಿಸ್ಕೌಂಟ್ನಾಗ ಬಾಯ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡೋದನ್ನ ಒಳ್ಳೇದಂತ ಎಕ್ಸ್ಪರ್ಟ್ಗಳು ನಮಗ ತಿಳಿಸಾತಾರ. ಓವರ್ ಆಲ್ ಇದೈತಿ ಇವತ್ತಿನ ವಿಡಿಯೋ. ಈ ವಿಡಿಯೋನ ಎಲ್ಲ ಡೀಟೇಲ್ ನಿಮಗೆ ಗುರ್ತಾ ಇರ್ಬೋದು ಅಂತ ನನಗೆ ಅನಿಸ್ತೈತಿ. ಇದ ವೀಕೆಂಡ್ ನೀವು ಏನಾರ ಫ್ರೀ ಇದ್ರಿ ಅಂತಂದ್ರೆ ನನ್ನ ಕೋರ್ಸ್ದು ವಿಡಿಯೋ ಇದಾವ. ಫ್ರೀನಾಗ ವಿಡಿಯೋಗಳು ಬಿಡಾತೀನಿ. ಆ ವಿಡಿಯೋಗಳನ್ನ ನಾನು ಹೋಗಿ ನೋಡ್ರಿ. ಡೈಲಿ ಒಂದು ವಿಡಿಯೋಗಳು ಬರ್ತಾವ, ಎಲ್ಲ ಫ್ರೀನಾಗನೇ ಇರ್ತಾವ. ಅದ ಕಾರಣ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ರಿ. ಇದೇ ಥರ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕನ್ನಡದ ವಿಡಿಯೋ ಮಾಡ್ತಿರ್ತೇನೆ. ಧನ್ಯವಾದಗಳು.